ವೀಕ್ಷಕ ನಮಸ್ಕಾರ. ತಾವೇನು ನೋಡ್ತಾ ಇದ್ದೀರಿ, ಇವತ್ತು ಸೋಸ್ಲೆ ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ತೆಪ್ಪೋತ್ಸವ ನಡೀತಾ ಇದೆ. ಅಚಾನಕ್ಕಾಗಿ ಈ ಒಂದು ಸಂದರ್ಭ ನಾನು ನೋಡಿದಂಥದ್ದು. ಹಾಗಾಗಿ ತಾವು ನೋಡ್ತಾ ಇದ್ದೀರಾ, ಬಹಳ ವಿಜೃಂಭಣೆಯಾಗಿ ಪ್ರತಿ ವರ್ಷನೂ ಕೂಡ ಮಾಡ್ತಾರೆ ಅಂತ ಕಾಣುತ್ತೆ. ಅದರಲ್ಲೂ ತೆಪ್ಪೋತ್ಸವ ವಿಶೇಷವಾಗಿ ವೇಣುಗೋಪಾಲ ಸ್ವಾಮಿಯ ತೆಪ್ಪೋತ್ಸವ ಇರುವಂಥದ್ದು. ಏನು ಇವತ್ತು ಟಿ ನರಸೀಪುರ ಸೋಸ್ಲೆ ಗ್ರಾಮದಲ್ಲಿರುವಂಥ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಕೂಡ ಬಂದಿರೋದು ಹೊರ ರಾಜ್ಯಗಳಿಂದ ಬರ್ತಾರೆ, ಹೊರ ತಾಲೂಕುಗಳಿಂದ ಬರ್ತಾರೆ. ಹಾಗಾಗಿ ಇದನ್ನ ವಿಶೇಷವಾಗಿ ಇದನ್ನ ನಾವು ನೋಡ್ತಾ ಇರೋಂಥದ್ದು. ತಾವು ನೋಡ್ತಾ ಇರೋಂಥ ಒಂದು ಇಲ್ಲಿ ಸೋಸಲೆ ಗ್ರಾಮದಲ್ಲಿರುವಂಥ ಒಂದು ಕಲ್ಯಾಣಿ. ಈ ಕಲ್ಯಾಣಿನಲ್ಲಿ ವೇಣುಗೋಪಾಲ ಸ್ವಾಮಿಯ ತೆಪ್ಪೋತ್ಸವ ಕೂಡ ನಡೀತಾ ಇದೆ. ದೇವಸ್ಥಾನ ಸೋಸಲೆ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ವಾರ್ಷಿಕೋತ್ಸವ ಕೂಡ ನಡೆಯುತ್ತೆ. ಅಚಾನಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರುವಂಥದ್ದಾಯಿತು. ಬರುವಂಥ ಸಂದರ್ಭದಲ್ಲಿ ನೋಡಿದಂಥ ವಿಚಾರ. ಹಾಗಾಗಿ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಪ್ರತಿ ವರ್ಷನೂ ಕೂಡ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾರೆ. ಅದರಲ್ಲೂ ವೇಣುಗೋಪಾಲ ಸ್ವಾಮಿಯ ವಿಶೇಷ ತೆಪ್ಪಾಲಂಕಾರ ಮತ್ತು ವಿಶೇಷ ತೆಪ್ಪೋತ್ಸವ ಕೂಡ ಮಾಡುವಂಥದ್ದು. ಹಾಗಾಗಿ ತಾವು ನೋಡ್ತಾ ಇರೋಂಥದ್ದು, ತಾವು ನೋಡ್ತಾ ಇದ್ದಾರೆ ಇಲ್ಲಿ ಒಂದು ಕೊಳ ಇದೆ. ಈ ಕೊಳದಲ್ಲಿ 365 ದಿನ ಕೂಡ ನೀರು ಇರುತ್ತೆ ಯಾವಾಗಲೂ. ಅದು ವಿಶೇಷ ಒಂದು ಧಾರ್ಮಿಕ ಅಸ್ಮಿತೆ ಆಗಿರುವಂಥದ್ದು. ವೇಣುಗೋಪಾಲ ಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿಯ ಪ್ರತಿರೂಪವಾಗಿರುವಂಥ ಒಂದು ಇಲ್ಲಿರುವಂಥ ಒಂದು ನೋಡ್ತಾ ಇರುವಂಥ ಒಂದು ತೆಪ್ಪೋತ್ಸವ. ಈ ಒಂದು ಕೊಳದ ವಿಶೇಷತೆ ಏನು ಅಂದರೆ 365 ದಿನ ಕೂಡ ಈ ಕೊಳ ಯಾವಾಗಲೂ ಕೂಡ ತುಂಬಿರುತ್ತೆ. ಈ ಕೊಳದಲ್ಲಿ ಮುಂದೆ ಇರುವಂಥ ವೇಣುಗೋಪಾಲ ಸ್ವಾಮಿಯ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂಥ ವೇಣುಗೋಪಾಲ ಸ್ವಾಮಿ. ಕಳೆದ ಸರಿ ಕೂಡ ಈ ದೇವಸ್ಥಾನದ ಬಗ್ಗೆ ಸುದ್ದಿ ಮಾಡಿದ್ದೆ ನಾನು. ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಜರಾ ಇಲಾಖೆ ಸೇರುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯ ಕಾರ್ಯಕ್ರಮಗಳು ಕೂಡ ಆಗುತ್ತೆ. ಇವತ್ತು ತೆಪ್ಪೋತ್ಸವ ಕಾರ್ಯಕ್ರಮನ ತಾವು ನೋಡ್ತಾ ಇರುವಂಥದ್ದು. ಹಾಗಾಗಿ ಬೇರೆ ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಕೂಡ ಇಲ್ಲಿನ ಭಕ್ತಾದಿಗಳು ಮತ್ತು ಇಲ್ಲಿನ ವೈದಿಕ ಧರ್ಮದ ಒಂದಷ್ಟು ಪೌರೋಹಿತ್ಯ ಇರುವಂಥ ವ್ಯವಸ್ಥಾಪಕರು ಕೂಡ ಇಲ್ಲಿ ಬರುವಂಥದ್ದು ಕೂಡ ನಾವು ನೋಡ್ತೀವಿ. ಹಾಗಾಗಿ ಸೋಸಲೆ ಗ್ರಾಮ ಬಹಳ ಒಂದು ಪ್ರವಾಸಿ ತಾಣವಾಗಿರುವಂಥದ್ದು ಮತ್ತು ಟಿ ನರಸೀಪುರ ಪ್ರವಾಸಿ ತಾಣವಾಗಿರುವಂಥದ್ದು. ತಾವೇನು ನೋಡ್ತಾ ಇದ್ರೆ ಇಲ್ಲಿ ಒಂದು ವಿಶೇಷವಾದಂಥ ಒಂದು ತೆಪ್ಪೋತ್ಸವ ಇವತ್ತು ನಡೀತಾ ಇದೆ. ಈ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ತಾವು ಸೋಸಲೆ ಗ್ರಾಮದವ್ರನ್ನ? ಓಕೆ ಸರ್, ಇದು ತೆಪ್ಪೋತ್ಸವ ನಡೀತಾ ಇದೆ. ಏನೇನು ಕಾರ್ಯಕ್ರಮ ಆಗುತ್ತೆ ಇವತ್ತು ಮತ್ತು ನಾಳೆ? ಸರ್, ಇವತ್ತು ತೆಪ್ಪ ನಡೀತಿದೆ, ನಾಳೆ ತೇರು ನಡೀತದೆ, ನಾಳಿದ್ದು ದೇವ್ರ ಮೆರವಣಿಗೆ ನಡೀತದೆ. ನಿಮ್ಮ ಎಲ್ಲ ಸೋಸಲೆ ಗ್ರಾಮದಲ್ಲಿ? ಸೋಸಲೆ ಗ್ರಾಮದಲ್ಲಿ ಅಲ್ಲಿಂದ ಬಂದು ಅಲ್ಲಿ ಸರ್, ಈ ದೇವಸ್ಥಾನಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಜನ? ಧಾರ್ಮಿಕ ಇಲಾಖೆ ಸೇರಿರುವಂಥದ್ದು ಗ್ರಾಮೀಣ ಯಾವ್ಯಾವ ದೇವರಿದೆ ಸರ್ ಆ ಗುಡಿನಲ್ಲಿ? ವೇಣುಗೋಪಾಲ ಸ್ವಾಮಿ, ವೆಂಕಟೇಶ್ವರ ಪ್ರತಿರೂಪ ಅಂತಲೇ ಹೇಳ್ಬೋದು. ವೆಂಕಟೇಶ್ವರ ಸ್ವಾಮಿಯ ಪ್ರತಿರೂಪವಾಗಿರುವಂಥ ಎಲ್ಲ ದೇವತೆಗಳು ಕೂಡ ಇಲ್ಲಿದ್ದಾರೆ. 2 ದಿನಗಳ ಕಾರ್ಯಕ್ರಮ. ನಾಳೆ ತೇರಿದೆಯಾ? ನಾಳೆ ತೇರು ಇರ್ತೀವಿ. ಆಮೇಲೆ ನಾಳಿದ್ದು ಮತ್ತೆ ಮೆರವಣಿಗೆ, ಊರು ಮೆರವಣಿಗೆ ಇದೆ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ? ನಿಮ್ಗೆ ಗೊತ್ತಿರೋ ಗೊತ್ತಿರೋ ಬೇರೆ ಬೇರೆ ಗಂಟೆಯಿಂದಲೂ ಬರ್ತಾರೆ. ಇದು ಬ್ರಾಹ್ಮಿನ್ಸ್ ಎಲ್ಲ ಬೇರೆ ಗಂಟೆಗಳೇ ಇರೋದು. ಇಲ್ಲಿಂದ ಅಲ್ಲಿಗೆ ಸೇರ್ಕೊಂಡು ಬೇರೆ ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ ಈ ಒಂದು ವಿಚಾರಕ್ಕೆ. ಈಗ ಆಲ್ರೆಡಿ ಬಂದಿರ್ಬೋದು. ಬಂದಿರ್ಬೋದು, ಬಂದಿದ್ದಾರೆ. ಹೇಗೆ ಅನ್ಸುತ್ತೆ ನಿಮ್ಮೂರಿನಲ್ಲಿ ದೊಡ್ಡ ಈ ಒಂದು ಇಡೀ ರಾಜ್ಯಕ್ಕೆ ಮನೆ ಮಾತಾಗಿರೋದು ಪ್ರವಾಸಿ ತಾಣ ವೇಣುಗೋಪಾಲ ಸ್ವಾಮಿ ಅಂತ ನೀವು ಗೂಗಲ್ ಚೆಕ್ ಮಾಡೋದು ತಕ್ಷಣ ಸಿಗುತ್ತೆ. ನೀವೆಲ್ಲರೂ ಕೂಡ ಪೂಜೆಗೆ ಹೋಗ್ತೀರಾ? ಆದ್ಮೇಲೆ ತೆಪ್ಪ ಆದ್ಮೇಲೆ ಥ್ಯಾಂಕ್ ಯು. ಎಸ್, ತಾವೇನು ನೋಡ್ತಾ ಇದ್ದೀರಾ, ಇಡೀ ನರಸೀಪುರ ಪ್ರೇಕ್ಷಣೀಯ ಸ್ಥಳ ಹಾಗೆ ಪ್ರವಾಸಿ ಸ್ಥಳವಾಗಿರುವಂಥದ್ದು. ಇಡೀ ರಾಜ್ಯ ಮತ್ತು ಇಡೀ ದೇಶ ವಿದೇಶಗಳಿಂದ ಇವತ್ತು ಈ ಒಂದು ಪ್ರವಾಸಿ ತಾಣವಾಗಿ ನರಸೀಪುರಕ್ಕೆ ಬರುವಂಥ ಪ್ರವಾಸಿಗರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ತಾವೇ ನೋಡ್ತಾ ಇದ್ರೆ ಇವತ್ತು ಅಚಾನಕ್ಕಾಗಿ ನಾನು ಹೋಗ್ಬೇಕಾದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಇದನ್ನು ನೋಡಿದಂಥದ್ದು
ಪ್ರತಿ ವರ್ಷನೂ ಕೂಡ ವೇಣುಗೋಪಾಲ ಸ್ವಾಮಿಯ ಒಂದು ದೊಡ್ಡ ಮಂದಿರ ಇದೆ ಇದರಲ್ಲಿ. ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇದೆ ಇರುವಂಥದ್ದು. ಹಾಗಾಗಿ ಹೊರದೇಶದಿಂದ ಬರ್ತಾರೆ, ಬಟ್ ನಮ್ಮ ರಾಜ್ಯದಲ್ಲಿರುವಂಥವ್ರು, ನಮ್ಮ ಸುತ್ತಮುತ್ತಲಿರೋರಿಗೆ ಇಲ್ಲಿ ಒಂದು ತಿರುಪತಿಯ ತಿಮ್ಮಪ್ಪನ ಮತ್ತೊಂದು ದೇವಸ್ಥಾನ ಅಂತಾನೆ ಹೇಳ್ಬೋದು. ಅಷ್ಟು ಬಹಳ ವೈಭವಿಕ ಇರುವಂತಹ ಒಂದು ದೇವಸ್ಥಾನ ಸೋಸಲೆ ಗ್ರಾಮ. ಸೋಸಲೆ ಗ್ರಾಮದಲ್ಲಿರುವಂತಹ ಈ ಒಂದು ಕೊಳದಲ್ಲಿ ಇವತ್ತು 2 ದಿನಗಳ ಕಾಲ 3 ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲೂ ವೇಣುಗೋಪಾಲ ಸ್ವಾಮಿಯ ತೆಪ್ಪೋತ್ಸವ, ಹೆಣ್ಣು ದೇವತೆಗಳ ಜೊತೆಗೆ ಇವತ್ತು ವೇಣುಸ್ವಾಮಿ ದೇವಸ್ಥಾನದ ತೆಪ್ಪೋತ್ಸವ ಕೂಡ ನಡೀತಾ ಇರುವಂಥದ್ದು. 5 ರೌಂಡ್ ಕೂಡ ಬರುತ್ತಂತೆ ಇಲ್ಲಿ. ಈ ಒಂದು ತೆಪ್ಪ 5 ರೌಂಡ್ ಬರುತ್ತೆ. ಎಲ್ಲರೂ ಕೂಡ ಗ್ರಾಮಸ್ಥರು ಎಲ್ಲರೂ ಕೂಡ ಇವತ್ತು ಈ ಒಂದು ನೋಡುವಂತ ಒಂದು ಸೌಭಾಗ್ಯ. ಹಾಗೇನೆ ಈ ಒಂದು ಕೊಳ ಮುಖ್ಯವಾಗಿ 365 ದಿನ ಕೂಡ ನಾನು ನೋಡಿದ್ದೀನಿ, ಬತ್ತೇ ಇಲ್ಲ ಇಲ್ಲಿ. ಈ ನೀರು ಯಾವತ್ತೂ ಮುಗಿಯೋದೇ ಇಲ್ಲ ಇಲ್ಲಿ. ಅಂತ ಒಂದು ವಿಶೇಷವಾದಂತ ಧಾರ್ಮಿಕ ಶಕ್ತಿ ಇರುವಂತ ಒಂದು ಸ್ಥಳ ಇದು. ಅದು ಸೋಸಲೆ. ಆ ಸೋಸಲೆ ಗ್ರಾಮದಲ್ಲಿ ಈ ಕೊಳದಲ್ಲಿ 365 ದಿನ ಕೂಡ ನೀರಿರುತ್ತೆ. ಎಷ್ಟು ಮಟ್ಟನೇ ಕಮ್ಮಿ, ನೀರಿನ ಮಟ್ಟ ಕಮ್ಮಿನೇ ಆಗಲ್ಲ. ಅದೇನು ಗೊತ್ತಿಲ್ಲ ಧಾರ್ಮಿಕ ಆಚರಣೆಯ ವಿಶೇಷತೆ. ಇವತ್ತು ಸನಾತನ ಧರ್ಮದ ವೈಭವೀಕರಣ ಯಾವ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ತಾವೇನ್ ನೋಡ್ತಾ ಇದ್ದಾರೆ ನೋಡಿ, ಬರ್ತಾ ಇದೆ ಅದು ತೆಪ್ಪೋತ್ಸವ. ಆ ತೆಪ್ಪೋತ್ಸವ ಇವತ್ತು ವೇಣುಗೋಪಾಲ ಸ್ವಾಮಿಯ ತೆಪ್ಪೋತ್ಸವವಾಗಿ ಪ್ರತಿ ವರ್ಷ ಕೂಡ ಬರ್ತಾರೆ. ಇವತ್ತಿಗೆ ಯಾರೆಲ್ಲ ಬಂದಿರ್ತಾರೆ ಅಂದ್ರೆ ದೇಶ ವಿದೇಶದಿಂದ ಇಲ್ಲಿ ಯಾರು ನಮ್ಮ ಕರ್ನಾಟಕ ರಾಜ್ಯ ಆಗ್ಬೋದು, ನಮ್ಮ ಜಿಲ್ಲೆಯವರಾಗಿರ್ಬೋದು, ತಾಲೂಕಿನವರು ಯಾರೆಲ್ಲ ಹೊರದೇಶದಲ್ಲಿ ಇರ್ತಾರೆ, ಈ ದೇವತೆಯ ಆರಾಧಕರು ಯಾರು ಇರ್ತಾರೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆರಾಧಕರು, ವೈದಿಕ ಧರ್ಮದವರು ಇರ್ಬೋದು, ಅಥವಾ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಬರುವಂಥದ್ದು. ತಾವು ನೋಡ್ತಾ ಇದ್ದೀರಾ ಈ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ವೈಭವೀಕರಣ ಬಹಳ ಚೆನ್ನಾಗಿದೆ. ನಾನು ಕೂಡ ಒಳಗಡೆ ಹೋಗಿದ್ದೀನಿ. ಧಾರ್ಮಿಕ ದತ್ತಿ ಇಲಾಖೆಯ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಪಡ್ಕೊಂಡಂತ ದೇವಸ್ಥಾನ ಅಂತಂದ್ರೆ ಅದು ಸೋಸಲೆ ಗ್ರಾಮ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ ಸೋಸಲೆ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವರ ತೆಪ್ಪೋತ್ಸವ ತಾವು ನೋಡ್ತಾ ಇರುವಂತದ್ದು. ನಿಜವಲ್ಲೂ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತೆಪ್ಪೋತ್ಸವಗಳು ಮಾಡೋದೇ ಬಹಳ ಕಷ್ಟ ಆಗಿದೆ. ಯಾಕೆಂದ್ರೆ ಒಂದು ನೀರಿನ ಸಮಸ್ಯೆ, ಇನ್ನೊಂದು ಜಾಗದ ಸಮಸ್ಯೆ. ಆ ನೀರಿನ ಜಾಗದ 2 ಸಮಸ್ಯೆಗಳು ಕೂಡ ಇಲ್ದಿರುವಂತ ಒಂದು ಗ್ರಾಮ ಅಂತಂದ್ರೆ ಅದು ತಾವು ನೋಡ್ತಾ ಇದ್ದೀರಾ ನೋಡಿ. ಬಹಳ ಹತ್ತಿರದಿಂದ ಕೂಡ ನೀವು ಆ ದೇವ್ರನ್ನ ನೋಡ್ಬೋದು. ಇವತ್ತು ತಿರುಪತಿಗೆ ಯಾರು ಹೋಗ್ತೀರಾ, ಯಾರು ಹೋಗಕ್ಕಾಗಲ್ಲ ಅಂತವ್ರು ಕೂಡ ಇಲ್ಲಿ ಬಂದು ದೇವರ ದರ್ಶನ ಮಾಡುವಂತ ಪುಣ್ಯ ಐತಿಹಾಸಿಕ. ಮತ್ತೆ ಮೇಲುಕೋಟೆ ಚಲನಸ್ವಾಮಿ ಏನಿದೆ ಬಾರಿ ಕಡೆ, ಆ ಮೇಲುಕೋಟೆ ಚಲನಸ್ವಾಮಿಯ ಪ್ರತಿರೂಪ ಅಂತಾನೆ ಮತ್ತೊಂದು ನಾವು ಹೇಳ್ಬೋದು. ವೇಣುಗೋಪಾಲ ಸ್ವಾಮಿಯ ಎಲ್ಲ ಸಮಕಾಲೀನ ದೇವತೆಗಳ ಒಂದು ದೇವಸ್ಥಾನಗಳಾಗಿರುತ್ತೆ. ಹಾಗಾಗಿ ಬಹಳ ಒಳ್ಳೆ ಕಾರ್ಯಕ್ರಮ ಕೂಡ 2 ದಿನ 3 ದಿನ ಕೂಡ ಇದೆ. ಇವತ್ತು ತೆಪ್ಪ, ನಾಳೆ ತೇರಂತೆ, ನಾಳಿದ್ದು ಎಲ್ಲ ಬೀದಿಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಪೂಜಾ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇವತ್ತು ನಮ್ಮ ಟಿ ನರಸೀಪುರದಲ್ಲಿ ಈ ತರ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಅಂತ ಎಷ್ಟೋ ಜನ ಗೊತ್ತಿಲ್ಲ. ನನಗಂತೂ ಗೊತ್ತಿದೆ ಬಿಡಿ. ಆದ್ರೆ ಇಲ್ಲಿ ದೇಶ ವಿದೇಶದಿಂದ ಬರ್ತಾರೆ. ಆದ್ರೆ ನಮ್ಮ ಇಲ್ಲಿರುವಂತ ರೈತಾಪಿ ಜನ ಪ್ರತಿಯೊಬ್ರು ಕೂಡ ನಮ್ಮ ಐತಿಹಾಸಿಕ ಅಸ್ಮಿತೆ ಇರುವಂತ ಒಂದು ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿರುವಂತ ದೇವಸ್ಥಾನ ಇದೆ. ಹಾಗಾಗಿ ಪ್ರತಿನಿತ್ಯ ತ್ರಿಕಾಲ ಪೂಜೆ ಕೂಡ ಆಗುತ್ತೆ ಈ ಒಂದು ದೇವಸ್ಥಾನದಲ್ಲಿ. ಅರ್ಚಕರು ಕೂಡ ಕಳಿಸಿದ್ರೆ ನಾನು ಮಾತಾಡ್ತಿದ್ದೀನಿ. ತಾವು ನೋಡ್ತಾ ಇದ್ದೀರಾ ಬಹಳ ಖುಷಿಯಾದಂತ ವಿಚಾರ ಏನು ಅಂತಂದ್ರೆ ಈ ತೆಪ್ಪೋತ್ಸವಕ್ಕೆ ಇಲ್ಲಿನ ಗ್ರಾಮಸ್ಥರು ನೋಡಿ, ತಾವು ನೋಡ್ತಾ ಇದ್ದಾರೆ ಕೆಲವು ಮಂದಿಗಳು ಇಲ್ಲಿನ ಗ್ರಾಮಸ್ಥರು ಮಾತ್ರ ಬಂದಿದ್ದಾರೆ. ಯಾಕೆಂದ್ರೆ ದೇವಸ್ಥಾನದ ಪ್ರಚಾರ ಇಲ್ಲ. ಅದನ್ನ ಮಾಡ್ಬೇಕಾದವ್ರು ನಾವು ಮಾಧ್ಯಮದವ್ರು ಮಾಡಬೇಕು ಒಂದಷ್ಟು. ಯಾಕೆಂದ್ರೆ ಇವತ್ತು ಧಾರ್ಮಿಕ ಆಚರಣೆಗಳು ಏನಿದೆ ಅದನ್ನ ನಾವು ಪ್ರಚಾರ ಮಾಡೋ ವಿಚಾರದಲ್ಲಿ ನಾವು ಎಲ್ಲೋ ಒಂದ್ ಕಡೆ ಹಿಂದೆ ಇದೀವಿ ಮಾಧ್ಯಮದವರು. ಜೊತೆಗೆ ತಾವೇನ್ ನೋಡ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ ಆಗ್ಲೇ ಹೇಳ್ದಂಗೆ ಗ್ರಾಮಸ್ಥರು ಬಹಳ ಕುತೂಹಲದಿಂದ ಒಂದು ನೋಡ್ತಾ ಇರೋಂಥದ್ದು. ಬಹಳ ಪುಟ್ಟ ಗ್ರಾಮ ಇದು ಸೋಸಲೆ. ಆದ್ರೆ ಹೆಸರು ಮಾತ್ರ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ಒಂದು ಐತಿಹಾಸಿಕ ಹಿನ್ನೆಲೆ ಅಂತ ಸೋಸಲೆ ಮಠ ಅನ್ನೋದು ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಾಳೆ ತೇರಿನ ಉತ್ಸವ ಕೂಡ ಇದೆ. ಎಷ್ಟೋ ಜನಕ್ಕೆ ಟಿ ನರಸೀಪುರ ಗ್ರಾಮ ಟೌನ್ನಲ್ಲಿರೋರಿಗೆ ಎಷ್ಟೋ ಜನ ಗೊತ್ತಿಲ್ಲ. ಹಾಗಾಗಿ ಇದೊಂದು ವಿಶೇಷ ಐತಿಹಾಸಿಕ ಇರುವಂತ ಒಂದು ಪೂಜಾ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಆಗ್ತಾ ಇದೆ. ಇದು ನಾವು ಎಲ್ಲ ಹೋಗಿ ಯಾವ್ದಾವ್ದೋ ದೇವಸ್ಥಾನಗಳಿಗೆ ಹೋಗಿ ನಾವು ಪ್ರದರ್ಶನ ಬರ್ತೀವಿ, ವಿಚಾರಗಳನ್ನ ಮಾತಾಡ್ತೀವಿ. ನಮ್ಮಲ್ಲಿರುವಂತ ಪ್ರತಿಯೊಂದು ವಿಚಾರಗಳು ಕೂಡ ನಾವು ಅದನ್ನ ತಿಳಿಸ್ಬೇಕಂತ ನಮ್ಮ ಕರ್ತವ್ಯ ಕೂಡ ಆಗುತ್ತೆ. ಈ ಒಂದು ಮತ್ತೊಮ್ಮೆ ಹೇಳ್ತೀನಿ, ಈ ಒಂದು ಕೊಳ ನಾನು ನೋಡ್ದಂಗೆ ಯಾವತ್ತೂ ಕೂಡ ಬತ್ತೇ ಇಲ್ಲ. ಇದು ನೀರಿಲ್ಲ ಅನ್ನೋ ಒಂದು ಮಾತೇ ಇಲ್ಲ ಈ ಕೊಳ. ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ಬೇಕ್ರಿ. ಯಾಕಂದ್ರೆ ನೋಡಿ, ಇದು ಧಾರ್ಮಿಕ ದತ್ತಿ ಇಲಾಖೆ ಸೇರಿದ್ರಿಂದ ದತ್ತಿ ಇಲಾಖೆಗೆ ಏನಿಲ್ಲ ಇವತ್ತು ಸೌಲಭ್ಯಗಳು ಇದೆ ಅಂತ ನಿಮ್ಗೆ ಗೊತ್ತಿದೆ. ಆದ್ರೆ ಅದು ಕೂಡ ಆಗ್ಬೇಕು. 2 ದಿನಗಳ 3 ದಿನಗಳ ಪೂಜಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಯಾರಿಗೆಲ್ಲ ಗೊತ್ತಿಲ್ಲ ಅಥವಾ ಈ ಮೂಲಕ ಗೊತ್ತಾಗಿದೆ, ನೀವು ಬಂದು ಏನು ತಿರುಪತಿ ತಿಮ್ಮಪ್ಪನ ಏನು ದರ್ಶನ ಮಾಡ್ತೀರಾ ಆ ಥರ ಇಲ್ಲಿರುವಂತ ಒಂದು ಧಾರ್ಮಿಕ ಆಚರಣೆ ಕೂಡ ಆಗುತ್ತೆ ಅನ್ನೋದಕ್ಕೆ 2 ದಿನಗಳ ಕಾಲ ನಡೆಯುವಂಥ ಪೂಜಾ ಕಾರ್ಯಕ್ರಮ ಕೂಡ ನಾನು ಭಾಗಿಯಾಗ್ತೀನಿ. ಸಾಧ್ಯವಾದರೆ ನೀವು ಕೂಡ ಭಾಗಿಯಾಗ್ಬೋದು.
ತಾವೇನು ನೋಡ್ತಾ ಇರೋದು ಇಲ್ಲಿ ಬಹಳ ಪುಟ್ಟ ಗ್ರಾಮ ಇದು. ಸೊಸಲೆ ಗ್ರಾಮ ಅಂತಂದ್ರೆ ಬಹಳ ಪುಟ್ಟ ಗ್ರಾಮ, ಒಂದಷ್ಟು ಮೂಲಭೂತ ಸೌಕರ್ಯಗಳಿಗೆ ಕುಂಠಿತ ಆಗಿರುವಂಥ ಗ್ರಾಮ. ಸರ್ ಅದೇನದು, ಇದು ಏನಿದು? ಇನ್ನೂ ಆಗಿಲ್ಲ ಅದು? ಹೌದು. ಎಷ್ಟು ವರ್ಷ ಆಯಿತು? 2 ವರ್ಷ ಆಯ್ತು. 2 ವರ್ಷ ಇನ್ನೂ ಆಗಬೇಕು ನೋಡಿ. ಅದಕ್ಕೆ ನಾನು ನಿಮ್ಗೆ ಆಗಲೇ ಹೇಳಿದೆ, ಮೂಲಭೂತ ಸೌಕರ್ಯಗಳು ಆಗಬೇಕು ಅನ್ನೋದು ಕೂಡ ನೋಡಿ. ನಮ್ಮ ಇಲ್ಲಿ ಈ ಥರದ್ದು ನಾನು ಕೇಳಿದೆ ಅವ್ರನ್ನ. ಇದು ರಾಮ ಮಂದಿರ ಅಂತ, ಇದು ನೋಡಿ, ಇದು ರಾಮ ಮಂದಿರ. ರಾಮ ಮಂದಿರ ಇವತ್ತು ನಾವು ನೋಡ್ತಾ ಇದ್ದೀವಿ. ಗ್ರಾಮಗಳಲ್ಲಿ ರಾಮ ಮಂದಿರಗಳು ಮತ್ತು ಭವನಗಳು, ಅಂಬೇಡ್ಕರ್ ಭವನಗಳು ಕೂಡ ಎಲ್ಲೂ ಕೂಡ ನೀಟಾಗಿ ಆಗಿಲ್ಲ. ಹಾಗಾಗಿ ಈ ಥರ ಬೇಗ 2 ವರ್ಷದಿಂದ ನೆನೆಗುದ್ದಿಗೆ ಬಿದ್ದಿರುವಂಥ ರಾಮ ಮಂದಿರನ ಸಂಬಂಧಪಟ್ಟಂಥವ್ರು ಯಾರಿದ್ರೆ ಬೇಗ ದಯವಿಟ್ಟು ಮಾಡಬೇಕು. ಇಲ್ಲ ಅಂತಂದರೆ ಇವತ್ತು ಧಾರ್ಮಿಕ ಆಚರಣೆಗಳು, ಧಾರ್ಮಿಕ ಭಾವನೆಗಳು ನಮ್ಮ ಹಿಂದೂ ಸಮಾಜಗಳಲ್ಲಿ ಒಗ್ಗಟ್ಟು ಬರುವಂಥದ್ದು, ಇಂಥ ಪೂಜಾ ಕಾರ್ಯಕ್ರಮಗಳಿಗೂ ಬರುವಂಥದ್ದು. ಹಾಗಾಗಿ ಸನಾತನ ಧರ್ಮ, ಹಿಂದೂ ಧರ್ಮ ಉಳಿಬೇಕು ಅಂತಂದರೆ ಈ ಫಸ್ಟು ಇಂಥ ಕಾರ್ಯಕ್ರಮಗಳು ನೀವು ಕೈಗೊಳ್ಕೊಬೇಕು. ಯಾರೆಲ್ಲ ಇದ್ದೀರಾ ಅದನ್ನ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಮತ್ತೆ ನಿಮಗೆ ತೋರಿಸ್ತೀನಿ. ಬಹಳ ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ. ಟಿ ನರಸೀಪುರ ಸೋಸಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ 3 ದಿನಗಳ ವೈಭವಿ ಪೂಜಾ ಕಾರ್ಯಕ್ರಮ. ಅದರಲ್ಲೂ ತೆಪ್ಪೋತ್ಸವ ಇವತ್ತು, ನಾಳೆ ತೇರು, ನಾಳಿದ್ದು ಮನೆ ಮನೆಗೆ ಪೂಜೆ ಕೊಡುವಂಥ ಒಂದು ಪೂಜಾ ಮಹೋತ್ಸವ ಕೂಡ ಆಗುತ್ತೆ.